ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟಿ ಎಡದಂಡೆ ಶಾಖಾ ಕಾಲುವೆಯನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಎಂದು ರೈತ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳಲ್ಲಿ ಒಂದಾದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಯ ಈ ಕಾಲುವೆ ಸಂಪೂರ್ಣ ಹಾಳಾಗಿರುವ ಹಿನ್ನೆಲೆ ಕೊನೆಯಂಚಿನ ರೈತರ ಜಮೀನಿಗೆ ನೀರು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಬೆಳೆಗಳು ಒಣಗುತ್ತಿದ್ದು, ಮತ್ತೊಂದೆಡೆ ಕಾಲುವೆ ಪಕ್ಕದ ಜಮೀನುಗಳಿಗೆ ನೀರು ಸೋರಿಕೆಯಾಗುತ್ತಿರುವುದರಿಂದ ರೈತರ ಭೂಮಿಯೂ ಹಾನಿಗೊಳಗಾಗುತ್ತಿದೆ. 1964ರ ಮೇ 22ರಂದು ಅಂದಿನ ಕೇಂದ್ರ ಸಚಿವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಲಮಟ್ಟಿ ಜಲಾಶಯಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದರು. ದೀರ್ಘಕಾಲ ನಡೆದ ಕಾಮಗಾರಿಯ ಬಳಿಕ 2000ನೇ ಸಾಲಿನಲ್ಲಿ ಜಲಾಶಯದಲ್ಲಿ ನೀರು ಸಂಗ್ರಹ ಪ್ರಾರಂಭವಾಗಿತ್ತು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ಆಲಮಟ್ಟಿ ಎಡ ಹಾಗೂ ಬಲದಂಡೆ ಶಾಖಾ ಕಾಲುವೆಗಳ ಜೊತೆಗೆ ಮುಳವಾಡ ಏತ ನೀರಾವರಿ ಯೋಜನೆಯ ಪೂರ್ವ ಮತ್ತು ಪಶ್ಚಿಮ ಕಾಲುವೆಗಳಿಗೆ ನೀರು ಹರಿಸಲಾಗಿತ್ತು. ಆದರೆ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನೀರು ಹರಿದ ಪರಿಣಾಮ ಕೆಲವೆಡೆ ಮೊಲ ಮತ್ತು ಉಡಗಳಂತಹ ವನ್ಯಜೀವಿಗಳು ಕಾಲುವೆಗಳಲ್ಲಿ ರಂಧ್ರ ಮಾಡಿರುವುದು, ಮತ್ತೊಂದೆಡೆ ಕಳಪೆ ಕಾಮಗಾರಿಯಿಂದ ಸಿಮೆಂಟ್ ಕಾಂಕ್ರೀಟ್ ಹಾಳಾಗಿರುವುದು ನೀರು ಸೋರಿಕೆಗೆ ಕಾರಣವಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಮುಳವಾಡ ಏತ ನೀರಾವರಿ ಯೋಜನೆಯ ಕಾಲುವೆ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾಗೂ ಮಣ್ಣಿಗೆ ಅಪಾರ ಹಾನಿಯಾಗಿದೆ ಎಂಬ ಘಟನೆಯು ಆತಂಕ ಹೆಚ್ಚಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ನಿಡಗುಂದಿ ತಾಲೂಕು ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ತಿರುಪತಿ ವಡ್ಡರ, ಸರ್ಕಾರ ಕೂಡಲೇ ಕಾಲುವೆ ದುರಸ್ತಿ ಮತ್ತು ನವೀಕರಣ ಕಾಮಗಾರಿ ಕೈಗೊಳ್ಳಬೇಕು, ಇಲ್ಲವಾದರೆ ರೈತರಿಗೆ ಇನ್ನಷ್ಟು ನಷ್ಟ ಉಂಟಾಗಲಿದೆ ಎಂದು ಎಚ್ಚರಿಸಿದ್ದಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದೇನಪ್ಪ ಅಂದರೆ, ಮಾನ್ಯರೇ, ಈಗಾಗಲೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸಂಬಂಧಪಟ್ಟ ಹಾಗೆ ಇವತ್ತು ಎಡದಂಡೆ ಕಾಲುವೆ ಆಗಿರ್ಬೋದು ಮತ್ತು ಬಲದಂಡೆ ಕಾಲುವೆ ಆಗಿರ್ಬೋದು, ಈ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸಂಬಂಧಪಟ್ಟ ಹಾಗೆ ಈ ಕಾಲುವೆಗಳು ರೈತರ ಜಮೀನುಗಳಿಗೆ ನೀರು ಉಣಿಸುವಂತ ಕಾರ್ಯಕೆಲಸಗಳು ಮಾಡ್ತಾ ಇದ್ದಾವಪ್ಪ ಅಂದ್ರೆ ತಾವುಗಳು ನೋಡ್ಬೋದು. ಮಾನ್ಯ ಸಚಿವರುಗಳಾಗಿರ್ಬೋದು ಮತ್ತು ಮಾನ್ಯ ಅಧಿಕಾರಿಗಳಾಗಿರ್ಬೋದು, ನೋಡ್ರಿ ಇವೆಲ್ಲ ಯಾವ ತರ ಹೊಡೆದಾಗ್ಬಿಟ್ಟೆ ನೋಡ್ರಿ. ಇವತ್ತು ಎಡದಂಡೆ ಆಗಿರ್ಬೋದು ಮತ್ತು ಬಲದಂಡೆ ಆಗಿರ್ಬೋದು, ಇವ್ ನೋಡ್ರಿ ಎಲ್ಲ ಕಾಲುವೆಗಳು ಇವೆಲ್ಲ ಯಾವ ತರ ಒಡೆದು ಹೋಗೋದ್ರ ಜೊತೆಗೆ ಇಲ್ಲಿ ಏನು ಆಗ್ತೈತಪ್ಪ ಅಂದ್ರೆ, ಒಡೆದು ಹೋಗೋದ್ರ ಜೊತೆಗೆ ಈ ಕಾಲುವೆಗಳು ಬಸಿ ಇಡುವ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಅತಿಯಾಗಿ ರೈತರ ಜಮೀನುಗಳು ಕೂಡ ಒಂದು ನೀರಿನ ವ್ಯತ್ಯಾಸ ಹೆಚ್ಚಾಗಿ ಚೌಳು ಚೌಳಪ್ಪ ಅಂದ್ರೆ ಅತಿ ನೀರಿನಿಂದ ರೈತರ ಜಮೀನುಗಳು ಕೂಡ ಹದಗೆಟ್ಟು ಹೋಗುವಂತ ಪರಿಸ್ಥಿತಿ ಇದ್ದ ಕಾರಣ ಇವತ್ತು ನೀರು ಅತಿ ಹೆಚ್ಚಾಗಿ ಇವತ್ತು ರೈತರ ಜಮೀನುಗಳು ಹಾಳಾಗಿ ಹೋಗ್ತಾ ಇದ್ದಾವಪ್ಪ ಅಂದ್ರೆ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ ಅಂತ ಕೇಸಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪತ್ರಿಕಾ ಮಾಧ್ಯಮದ ಆಗಿರ್ಬೋದು ಮತ್ತು ಮಾಧ್ಯಮದಲ್ಲಿ ಈಗಾಗಲೇ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಆ ಅಧಿಕಾರಿಗಳ ಮೇಲೆ ಈಗಾಗಲೇ ಕಾನೂನು ಕ್ರಮ ಜರುಗಿಸಿದ್ದಾರಪ್ಪ ಅಂದ್ರೆ ಕಾನೂನು ಕ್ರಮ ಜರುಗಿಸ್ಯಾರ. ಆದ್ರೆ ಇವಾಗ ರೈತರಿಗೆ ಏನಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿರು ಒಪ್ಕೊಂತವಿಲ್ಲ ಅಂತಿಲ್ಲ. ಆದ್ರೆ ಇವತ್ತು ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಯಾಕ್ರಿ ನ್ಯಾಯ ಕೊಡಿಸ್ಬೇಕಲ್ಲ. ಇನ್ಕಾದ್ರೂ ಈ ಕಾಲುವೆಗಳ ಸಂಬಂಧಪಟ್ಟ ಹಾಗೆ ಯಾವ ರೈತರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆದ ಕಾರಣ ಈಗ ಇರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಸರ್ ನೋಡ್ರಿ, ಎಡದಂಡೆ ಆಗಿರ್ಬೋದು ಮತ್ತು ಬಲದಂಡೆ ಆಗಿರ್ಬೋದು, ರೈತರ ಜಮೀನುಗಳಿಗೆ ನೀರು ಬಳಕೆ ಆಗ್ತಾ ಇದೆಯಲ್ಲ, ಆ ಕಾಲುವೆಗಳು ಸಂಪೂರ್ಣವಾಗಿ ಒಡೆದು ಹೋಗಿ ಅಲ್ಲೆಲ್ಲಿ ನೀರು ಬಸಿ ಇಡ್ತೈತಪ್ಪ ಅಂತ ಕೇಸಿ ಈಗಾಗಲೇ ಅವ್ರ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ ಉಡಾಪಿ ಉತ್ತರ ಕೊಡ್ತಾರೆ. ಯಾವ ತರ ಉಡಾಪಿ ಉತ್ತರ ರೀ, ನಾವೆಲ್ಲ ದಿನ ಅದೇ ಕೆಲಸ ಮಾಡ್ತೇವ್ರಿ, ನಾವು ಆಫೀಸ್ನಾಗ ಸೈನ್ ಹಾಕೇಸಿ ದಿನ ನಾವೇನೈತಿ ಕಾಲುವೆಗಳನ್ನ ಪರಿಶೀಲನೆ ಮಾಡ್ತೇವಂತಾರ. ಅವರು ಏನ್ ಪರಿಶೀಲನೆ ಮಾಡ್ತಾ ಇದೀವಿ ಸರ್? ತಾವುಗಳು ಏನು ಮಾಡಲ್ಲ. ನೋಡ್ರಿ ಇವತ್ತು ನಾವು ನಿಮ್ಗೆ ಹೇಳಿ ರಗಡಾಗ್ಬಿಟ್ಟೈತಿ. ಅದಕ್ಕೆ ಇವತ್ತು ನಮ್ಮ ರೈತರು ಗೋಳು ಈ ತರ ಐತೆ ಅಂತ ಕೇಸಿ ನಾವೇ ಖುದ್ದಾಗಿ ರೈತರು ಇವತ್ತು ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರಗೊಳಿಸುತ್ತೇವೆ.
ಗಮನಕ್ಕೆ ತರಕ್ಕೆ ಬಯಸುವ ಜೊತೆಗೆ ಕೂಡಲೇ ಇವತ್ತು ಸರ್ಕಾರವಾಗಿರ್ಬೋದು, ಸರ್ಕಾರದಲ್ಲಿ ಸೇವೆ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಎಚ್ಚೆತ್ತುಕೊಂಡುಗೆಸಿ ಈ ಕಾಲುವೆಗಳು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸಂಬಂಧಪಟ್ಟ ಹಾಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸಂಪೂರ್ಣವಾಗಿ ಗುಣಮಟ್ಟದಿಂದ ರಿಪೇರಿ ಆಗಬೇಕು. ರಿಪೇರಿ ಆಗುವ ಮುಖಾಂತರ ರೈತರ ಜಮೀನುಗಳಿಗೆ ಅಂದ್ರೆ ಕೊನೆಯ ಮಟ್ಟ ರೈತರ ಜಮೀನುಗಳಿಗೆ ನೀರು ಬಿಟ್ಟಬೇಕಂತ ಕೇಸಿ ನಮ್ಮದು ಒತ್ತಾಯ. ಈ ಮೂಲಕ ಮಾನ್ಯ ಏನು ರಾಜ್ಯದ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ಳೋದು ಏನಪ್ಪಾ ಅಂದರೆ, ಮಾನ್ಯರೇ ಕೂಡಲೇ ಏನು ಇಂಥ ಒಡೆದು ಹೋಗಿರ್ತಕ್ಕಂಥ ನಮ್ಮ ಎಡದಂಡೆ ಬಲದಂಡೆ ಕಾಲುವೆಗಳು ಗುರುತಿಸಿ ಕೂಡಲೇ ಇವುಗಳನ್ನು ರಿಪೇರಿ ಮಾಡುವಂಥ ಕಾರ್ಯ ಕೆಲಸಗಳು ಮಾಡಬೇಕಂತ ಕೇಸಿ ಈ ಮೂಲಕ ನಾನು ಒತ್ತಾಯಿಸುತ್ತೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.